ಒಟ್ಟಾರೆಯಾಗಿ ಸರ್ಕಾರದ ಧೋರಣೆಯನ್ನು ನೋಡಿದ್ರೆ ಇವರಿಗೆ ಟೌನ್ಶಿಪ್ ಇಂಪಾರ್ಟೆಂಟು, ರೈತರು ಇಂಪಾರ್ಟೆಂಟ್ ಅಲ್ಲ. ಬರಗಾಲ ಬಂದಿದೆ, ಬರಗಾಲವನ್ನು ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದೆ. ರೈತರ ಜೀವನ ಅಯೋಮಯ ಅನ್ನಿಸ್ತಾ ಇದೆ. ಈಗ ನೋಡಿ, ಮಳೆ ಇಲ್ಲ, ಅನೇಕರು ಬಿತ್ತನೆ ಮಾಡಿದ್ರು, ಬಿತ್ತನೆ ಮಾಡಿ ಈಗಲ್ಲ ಬೆಳೆ ಪೂರ್ತಿ ಒಣಗೋಯ್ತು. ಅವ್ರ ಬಗ್ಗೆ ಏನು ಮಾಡಬೇಕು, ಏನು ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ಸಣ್ಣ ಮಾತುಕತೆಯನ್ನು ಕರೆದಿಲ್ಲ ವಿಪಕ್ಷಗಳ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ. ಎರಡನೇದು, ಬಿತ್ತನೆ ಮಾಡಿಲ್ಲ, ಆ ರೈತರು ಕೂಡ ಸಂಕಷ್ಟದಲ್ಲಿ. ಒಟ್ಟು ಓವರಾಲ್ ರೈತರು ಭಾಳ ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಟೌನ್ಶಿಪ್ ಮಾಡದೆ ಮತ್ತಿನ್ನೇನೋ ಬಿಡದಿ, ಏರ್ಪೋರ್ಟು, ರೈತರನ್ನ ಕೇಳ್ತಾನೆ ಇಲ್ಲ ಸರ್ಕಾರ. ಇದೇ ವಿಷಯಗಳಲ್ಲಿ ಇದೆ. ಇನ್ನು ಸಚಿವ ಸಂಪುಟ 20 ಜನ ಆಗಲಿಲ್ಲ, ಯಾವುದೇ ಮಂತ್ರಿ ಪ್ರವಾಸ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿ ಒಬ್ಬರೇ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಸರ್ಕಾರ ಇದೆಯೋ ಇಲ್ಲೋ ಅಂತ ಅನ್ನಿಸ್ತಾ ಇದೆ. ಈ ಉದಾಹರಣೆಗೆ ಈ ಸರ್ಕಾರದ ಧೋರಣೆ ಏನಪ್ಪ ಅಂತಂದರೆ, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಾಸ್ಟ್, ಏನೇ ಪರಿಸ್ಥಿತಿ ಬಂದರೂ ಕೂಡ ಆ ಒಂದು ಬಿಡದಿ ರೈತರ ಜಮೀನನ್ನು ಕಬ್ಜಾ ಮಾಡಬೇಕು, ವಶಪಡಿಸ್ಕೊಳ್ಬೇಕು. ಅದೆಷ್ಟು ವಿರೋಧ ಮಾಡ್ತಾರೆ ಮಾಡಲಿ, ಅದೇನು ಹೋರಾಟ ಮಾಡ್ತಾರೆ ಮಾಡಲಿ ಅನ್ನುವಂಥ ಧೋರಣೆ ಖಂಡಿತ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಜನರಿಂದ ಬಂದಂಥವ್ರು, ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೇನು ಹೊಸ ವಿಷಯ ಅಲ್ಲ. ಹಾಗಾಗಿ ರೈತರು ಕಣ್ಣೀರು ಹಾಕ್ತಾರೆ. ಅವ್ರ ಕಣ್ಣೀರಿನ ಶಾಪ ಖಂಡಿತ ಈ ಸರ್ಕಾರಕ್ಕೆ ತಟ್ಟುತ್ತೆ. ಹಾಗಾಗಿ ಈ ಕಬ್ಜಾ ಮಾಡ್ಕೊಳ್ಳೋದನ್ನು, ವಶಪಡಿಸ್ಕೊಳ್ಳೋದನ್ನು ಕೈ ಬಿಡಬೇಕು. ರೈತರು ಅವ್ರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಅವ್ರು ಕೊಟ್ಟರೆ ನೀವು ಮಾಡಿ, ಕೊಡದೇ ಇದ್ರೆ ಯಾಕೆ ಫೋರ್ಸ್ ಮಾಡ್ತೀರಾ? ಈಗ ದೇವೇಗೌಡರು ಪತ್ರ ಬರೆದಿದ್ದಾರೆ ಸಿಎಂಗೆ, ಈ ಟೌನ್ಶಿಪ್ ಅನ್ನು ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ಗಾಂಧಿ ಪ್ರತಿಮೆ ಮುಂದೆ ನಾನು ಅಮರಣಾಂತ ಉಪವಾಸ ಮಾಡ್ತೀನಿ. ಸರಿ ಇದೆ ದೇವೇಗೌಡರು ಹೇಳಿರ್ತಕ್ಕಂಥದ್ದು. ಅವ್ರು ಯಾವತ್ತೂ ರೈತರ ಪರವಾಗಿರ್ತಕ್ಕಂಥವ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಜನರಿಂದ ಬಂದವರು, ಜನರ ಸಂಕಷ್ಟಗಳು ಅವ್ರಿಗೆ ಗೊತ್ತು. ಆದರೆ ಯಾಕೆ ಈ ಥರ ಹಠಮಾರಿತನದ ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ, ಡಿಸಿಷನನ್ನು ತೆಗೆದುಕೊಂಡಿರೋದು ಸರಿಯಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಕೈ ಬಿಡಬೇಕು ಅಂತ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಪಡಿಸ್ತೇವೆ.